ಭರವಸೆಯಿಂದನೇ ಇವತ್ತು ನಾನು ಕೈಯಲ್ಲಿ ಇಟ್ಕೊಂಡಿರುವಂಥದ್ದು ನವ್ ಸ್ಟೋನ್, ಟ್ರಸ್ಟ್ ಇನ್ ಎವ್ರಿ ಜಮ್ ಅಂತ ಹೇಳಿದೆ. ಜಮ್ ಸ್ಟೋನ್ಗಳಿಗೆ ಮೇಡಮ್ ಕಾವ್ಯ ಅವರೇ, ಹಾಂ ಸರ್, ಯಾವುದಾದ್ರೂ ಒಂದು ಪೌರಾಣಿಕ ಹಿನ್ನೆಲೆ ಇದೆಯಾ ಇದಕ್ಕೆ? ಈಗ ಸಮುದ್ರ ಮಂಥನ ಮಾಡ್ತಾ ಇದ್ರಲ್ವಾ, ಕೌಸ್ತುಭ ಮಣಿ ಅಂತ ಬರುತ್ತೆ. ಯಾವಾಗ ವಿಷ್ಣು ಆ ಕೌಸ್ತುಭ ಮಣಿನ ಧಾರಣೆ ಮಾಡ್ತಾನೆ, ಅದರಲ್ಲಿ ಬಂದಂತಹ ಬೆಳಕಿನಿಂದ ಇಡೀ ಪ್ರಪಂಚನೇ ಉಜ್ವಲ ಆಯಿತು ಅನ್ನುವಂತಹ ಪ್ರತೀತಿ ಇದೆ. ಹಾಗಾದ್ರೆ ದೇವತೆಗಳು ಸಹ ಈ ಜಮ್ ಸ್ಟೋನ್ಸ್ಗಳನ್ನ ಯೂಸ್ ಮಾಡ್ತಾರೆ? ಹೌದು. ಹಿಂದಿನ ಕಾಲದಲ್ಲಿ ರಾಜರು, ರಾಣಿಯರು, ಮಂತ್ರಿಯರು ಎಲ್ಲರೂ ಶ್ರೇಷ್ಠವಾದಂತಹ ಮಣಿ ರತ್ನಗಳು, ಹವಳಗಳು ಧಾರಣೆ ಮಾಡ್ತಾ ಇದ್ರು. ಸುಮಾರು ಎಷ್ಟು ರೀತಿಯ ಜಮ್ ಸ್ಟೋನ್ ಇದೆ ಸರ್ ಅಂದಾಜು ಹೇಳೋದಾದ್ರೆ? ಅದರಲ್ಲಿ ಬೇರೆ ಬೇರೆ ಜಾತಿ, ಸ್ಪೀಸೀಸ್, ಗ್ರಾವಿಟಿ, ಬೇರೆ ಬೇರೆ ಸ್ಟೋನ್ಸ್ ಇರುತ್ತೆ. ಲೈಕ್ ಬರೀ ಗ್ರೀನ್ ಸ್ಟೋನ್ ಬರೀ ಎಂಬ್ರಾಯ್ಡರಿ ಇರಲ್ಲ, ಲೈಕ್ ಆನೆಕ್ಸ್ ಬರುತ್ತೆ, ಜೇಡಾನು ಬರುತ್ತೆ. ಅದು ಲೈಕ್ ದೇರ್ ಆರ್ ಮೋರ್ ದೆನ್ 100 ಸರ್. ನಾವು ಜಮ್ ಸ್ಟೋನ್ ಧರಣಿ ಮಾಡಿದ ಮೇಲೆ ಮಿರಾಕಲ್ ಏನಾದರೂ ಆಗುತ್ತಾ ಲೈಫಲ್ಲಿ? ಕಷ್ಟಗಳೇ ತೀರೋಗುತ್ತಾ? ಯಾವ ಥರ ಆ್ಯಕ್ಚುಲಿ ಇದು ಕೆಲಸ ಮಾಡುತ್ತೆ? ಸರಿಯಾದ ಸಮಯದಲ್ಲಿ ಸರಿಯಾದ ವಿಚಾರಕ್ಕೆ ಧಾರಣೆ ಮಾಡಿದಾಗ ಅದರ ಜೊತೆಗೆ ಸೂರ್ಯನ ಬೆಳಕಿಗೆ ಹೋಗ್ತೀವಿ. ಯಾವ ಒಂದು ಸರ್ಟಿಫಿಕೇಟ್ನ ಕೊಡ್ತೀರಾ ಸರ್? ಅಂದರೆ ಇದು ಪ್ಯೂರೆಸ್ಟ್ ಅನ್ನೋದಕ್ಕೆ ಗೌರ್ಮೆಂಟ್ ಇಂದ ಲೈಕ್ ಆಥರೈಸ್ ಆಗಿರೋದು. ಅದರಲ್ಲಿ ISO ಸರ್ಟಿಫೈಡ್ ಇರುತ್ತೆ. ಲೈಕ್ ಅದರಲ್ಲಿ ಎಲ್ಲ ಅದರಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ಇರಲಿ, ಸ್ಟೋನ್ದು ಲೈಕ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಹಾರ್ಡ್ನೆಸ್ ಆಫ್ ದಿ ಸ್ಟೋನ್ ಎಲ್ಲ ಅದರಲ್ಲಿ ಬರ್ದಿರುತ್ತೆ. ಇನ್ನು ಮಿಕ್ಕಿರೋ ರಾಶಿಗಳಿಗೂ ಪ್ರಾಪರ್ ಆಗಿ ನೀವು ಕೂಡ ಅಸ್ಟ್ರಾಲಜರ್ ಯಾರೋ ಒಬ್ಬರು ಹೇಳೋದು ಕೊಡೋಕ್ಕಾಗತ್ತಲ್ಲ? ಅಂದರೆ ಲೈಕ್ ಯಾರು ಆಸ್ಟ್ರಾಲಜರ್ ಕೇಳಿದ್ರೆ ಲೈಕ್ ಮೋಸ್ಟ್ಲಿ ಸೈಂಟಿಫಿಕ್ಲಿ ಲೈಕ್ ಅವರು ನೋಡಿ ಹೇಳ್ತಾರೆ. ಲೈಕ್ ಅದ್ರ ಪ್ರಕಾರ ನಾವು ಬೇಕಾದ್ರೆ ಸಜೆಸ್ಟ್ ಮಾಡ್ತೀವಿ. ಒಂದು ಮಾತ್ರ ಸ್ಯಾಟರ್ನ್ ಶನಿ ರತ್ನ ಇರುತ್ತಲ್ಲ, ಅದು ಮಾತ್ರ ಒಂದು ಸ್ವಲ್ಪ ಡೇಂಜರ್ ಸ್ಟೋನ್ ಇರುತ್ತೆ. ಯಾಕೆ ಈ ಬ್ಲೂ ಸಫೇರ್ ಶನಿ ರತ್ನ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ ಕಾವ್ಯ? ಶನಿ ದೇವರು ಕರ್ಮಕ್ಕೆ ಕಾರಕ ಆಗಿರ್ತಾರೆ. ಸೊ ನೀವು ಹಿಂದಿನ ಜನ್ಮದಲ್ಲಿ ಕರ್ಮಗಳನ್ನ ಮಾಡಿ ಈ ಜನ್ಮದಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡಿಬಿಟ್ಟು ಒಳ್ಳೇದಾಗ್ಲಿ ಅಂತ ಜೆಮ್ ಸ್ಟೋನ್ ಹಾಕೊಂಡ್ಬಿಟ್ರೆ ಆಕ್ಚುಲಿ ಕೇಳಬೇಕು. ಸುಮಾರು ಜನ ಮೈಂಡ್ ಸೆಟ್ ಇದ್ದೇ ಇರುತ್ತೆ, ಜೆಮ್ ಸ್ಟೋನ್ ಹಾಕೊಂಡಿದ ತಕ್ಷಣ ನನ್ನ ಅದೃಷ್ಟ ಬದಲಾಗ್ಬಿಡುತ್ತೆ, ನಾನು ಶ್ರೀಮಂತನಾಗ್ತೀನಿ, ನಾನು ಎಲ್ಲೋ ಒಂದ್ ಕಡೆ ಕೋಟ್ಯಾಧಿಪತಿ ಆಗೋಗ್ತೀನಿ, ಅಥವಾ ನನಗೆ ಧನಾಕರ್ಷಣೆ, ಜನಾಕರ್ಷಣೆ ಅಥವಾ ಇನ್ನೊಂದು ಸರ್ವಾಕರ್ಷಣೆ ಆಗುತ್ತೆ ಅಂತ ಹೇಳ್ತಾರೆ. ಈಸ್ ದಟ್ ರಿಯಲಿ ಟ್ರೂ? ನಮಸ್ಕಾರ, ವರಾಯಿ ಸ್ಟುಡಿಯೋಸ್ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ ಇವತ್ತಿನ ಈ ಒಂದು ಸ್ಪೆಷಲ್ ಪಾಡ್ಕಾಸ್ಟ್ಗೆ. ಸೊ ನಾನು ಇದನ್ನ ಐ ವುಡ್ ಸೇ ದಿಸ್ ಇಸ್ ಜಸ್ಟ್ ನಾಟ್ ಅ ಅಸ್ಟ್ರಾಲಜಿಕಲಿ ಶೋ ಅಥವಾ ದಿಸ್ ಇಸ್ ಜಸ್ಟ್ ನಾಟ್ ಅ ಬಿಸ್ನೆಸ್ ಮ್ಯಾನ್ ಶೋ. ಇವೆರಡೂ ಕಂಬೈನ್ ಮಾಡಿದಾಗ ಬರೋ ಅಂಥ ಶೋನೇ ಬಿಸ್ನೆಸ್ ಆಸ್ಟ್ರೋ ಶೋ, ಆಸ್ಟ್ರೋ ಬಿಸ್ನೆಸ್ ಶೋ. ಯಾಕಂತಂದ್ರೆ ನಾನು ಇವತ್ತು ಹೆಮ್ಮೆಯಿಂದ, ಹಿರಿಮೆಯಿಂದ, ತುಂಬಾನೇ ಕಳಕಳಿಯಾಗಿ, ಪ್ರೀತಿಯಿಂದ ಒಂದು ಒಳ್ಳೆ ಕಂಪ್ನಿನ ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನೋ ಅನ್ನೋ ಒಂದು ದೊಡ್ಡ ಒಂದು ಪ್ರೀತಿಯಿಂದ ಅಥವಾ ಶಕ್ತಿಯಿಂದ ಇದೊಂದು ನಿಮಗೆ ತಲುಪುತ್ತೆ, ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ನನಗಿದೆ. ಸೊ ಆ ಭರವಸೆಯಿಂದನೇ ಇವತ್ತು ನಾನು ಕೈಯಲ್ಲಿ ಇಟ್ಕೊಂಡಿರುವಂಥದ್ದು ನವ್ ಸ್ಟೋನ್, ಟ್ರಸ್ಟ್ ಇನ್ ಎವ್ರಿ ಜಮ್ ಅಂತ ಹೇಳಿದೆ. ಸೊ ನವ್ ಸ್ಟೋನ್ ಸಂಸ್ಥೆ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಅವರು ಜಮ್ ಸ್ಟೋನ್ಸಲ್ಲಿ ತುಂಬ ಪ್ಯೂರೆಸ್ಟ್ ಆಗಿರುವಂಥ ಜಮ್ ಸ್ಟೋನ್ಗಳನ್ನ ಕೊಡುವಂಥ ಒಂದು ಚೊಕ್ಕದಾಗಿರುವಂಥ ಸಂಸ್ಥೆ. ಹಾಗೂ ಇವರ ಬ್ರಾಂಚಸ್ಸು ಹೆಬ್ಬಾಳ, ಬೆಳ್ಳಂದೂರು, ಕಲ್ಯಾಣ ನಗರು ಮತ್ತು ಗಂಗಾನಗರು ಈ ಎಲ್ಲ ಕಡೆ ಇದೆ. ಅದ್ರ ಜೊತೆಯಲ್ಲಿ ಇವರ ಕಂಪ್ನಿಗೆ ಹೋದಂಥ ಪ್ರತಿಯೊಬ್ಬರಿಗೂ ಅತ್ಯುತ್ತಮವಾದ ಸರ್ವಿಸ್ನ ಕೊಟ್ಟು ಬನ್ನಿ ನಾವಿದ್ದೀವಿ ಅಂತ ಹೇಳಿ ಗೌರ್ಮೆಂಟ್ ISO ಸರ್ಟಿಫಿಕೇಟ್ ಕೂಡ ಈ ಕಂಪ್ನಿ ಕಡೆಯಿಂದ ನೀವು ತೊಗೊಳ್ಳೋಂಥ ಪ್ರತಿಯೊಂದು ಜಮ್ ಸ್ಟೋನ್ಗೆ ಸಿಕ್ಕೇ ಸಿಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಬರೆದಿರೋಂಥ ಪ್ರತಿಯೊಂದು ವರ್ಡ್ ಏನಿದೆ, ಟ್ರಸ್ಟ್ ಇನ್ ಎವ್ರಿ ಜಮ್ ಅಂತ, ಅದು 100% ಸತ್ಯ ಅಂತ ಹೇಳ್ತಾ ಜೋರಾಗಿ ಹೆಮ್ಮೆಯಿಂದ ನಿಮ್ಮೆಲ್ಲರ ಮುಖಾಂತರ ಸ್ವಾಗತ ಮಾಡ್ತಾ ಇದ್ದೀನಿ ER ಮಾವಿಶ್ ಅವ್ರನ್ನ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ನವ್ ಸ್ಟೋನ್. ನಿಮಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ತುಂಬ ಧನ್ಯವಾದ ಸರ್ ಫಾರ್ ಇನ್ವಿಟೇಷನ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೈಸ್. ಇದ್ರ ಜೊತೆಯಲ್ಲಿ ನಾವು ಬರೀ ಬಿಸ್ನೆಸ್ ಮ್ಯಾನ್ ಶೋನ ಮಾಡಿದ್ರೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಈ ಜಮ್ ಸ್ಟೋನ್ಸ್ಗಳನ್ನ ನೀವನ್ನ ಅರ್ಥ ಮಾಡ್ಕೊಳೋದು ತುಂಬಾ ಕಷ್ಟವಾಗುತ್ತೆ. ಯಾವುದೋ ಒಂದು ರಾಶಿಗೆ ಯಾವುದೋ ಒಂದು ಕಲ್ಲಂತೆ, ಯಾವುದೋ ಒಂದು ಗ್ರಹಕ್ಕೆ ಇನ್ಯಾವುದೋ ಒಂದು ಜಮ್ ಸ್ಟೋನ್ ಅಂತೆ, ಅಥವಾ ಇದನ್ನು ಎಡಗೈಗೆ ಹಾಕೊಂಡ್ರೆ ಒಳ್ಳೆಯದು, ಬಲಗೈಗೆ ಹಾಕೊಂಡ್ರೆ ಒಳ್ಳೆಯದು, ಇದನ್ನು ಕಿರುಬೆರಳ ಅಥವಾ ಉಂಗುರ ಬೆರಳ, ಯಾವ ಕಲರು, ಯಾವ ಬಣ್ಣ, ಯಾವ ರೀತಿ ಇದ್ದರೆ ಒಳ್ಳೇದಾಗುತ್ತೆ, ಯಾವ ದಿನ ಹಾಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಸಹಸ್ರಾರು ಕನ್ಫ್ಯೂಷನ್ ಇದ್ದೇ ಇದೆ. ಇನ್ನು ಇದರಲ್ಲಿ ಎಲ್ಲೋ ಒಂದು ಕಡೆ ಒಂದು ರೀತಿ ಯಾವುದೋ ಒಂದು ಕಡೆ ಹೋದಾಗ ಮಾರ್ತಾ ಇರ್ತಾರೆ, ತಗೊಂಡು ಪಿಕ್ ಮಾಡಿ ಹಾಕೊಂಡ್ಬಿಟ್ರೆ ಕೆಟ್ಟದಾಗೋ ಸಾಧ್ಯತೆಗಳು ಇದೆ. ಈ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೇನೆ ಖಂಡಿತವಾಗ್ಲೂ ಹೆಮ್ಮೆಯಿಂದ ನಾನು ನನ್ನ ಪ್ರೀತಿಯಿಂದ ಎರಡು ಕೈಗಳ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡ್ತೀನಿ. ಯಾಕಂತಂದ್ರೆ ಮ್ಯಾನಿಫೆಸ್ಟೇಷನ್ ಅನ್ನುವಂಥ ಒಂದು ಅದ್ಭುತವಾದ ಪಾಡ್ಕಾಸ್ಟ್ ಅಲ್ಲಿ ಕುತ್ಕೊಂಡು ನಮ್ಮ ಚಾನಲ್ ಅಲ್ಲಿ ಬಂದಂಥ ಮೊದಲ ಮಹಿಳೆ ಇವರು. ಅದ್ರ ಜೊತೆಲಿ ನಮ್ಮ ಚಾನಲ್ ಅಲ್ಲಿ ಮೊದಲನೇ ಅಂದ್ರೆ ರೀಚ್ ಆಗಿದ್ದ ಶೋ ಅಲ್ಲಿ ಲ್ಯಾಕ್ಸ್ ಟುಗೆದರ್ ವ್ಯೂಸ್ ಬಂದಿದ್ರಲ್ಲಿ ಮೊದಲನೇ ಎಪಿಸೋಡ್ ಹೆಣ್ಮಕ್ಳನ್ನ ಕರೆಸಿ ಕೂರಿಸೋ ಎಪಿಸೋಡಲ್ಲಿ ಇವ್ರದ್ದು ಇದಾಗಿದೆ. ಸೊ ಆ ರೀತಿಯ ಪ್ರೀತಿಯಿಂದ ನೀವೆಲ್ಲರೂ ಅವ್ರನ್ನ ಅಪ್ಪಿ ಸ್ವಾಗತ ಮಾಡಿದ್ದೀರಾ. ಸೊ ಅಂಥವರೇ ನಮ್ಮ ಜೊತೆ ಇದ್ದಾರೆ, ಮ್ಯಾನಿಫೆಸ್ಟೇಷನ್ ಕೋಚ್, ಅದ್ರ ಜೊತೆಗೆ ಈಗ ಹೆಮ್ಮೆಯಿಂದ ಹೇಳ್ತೀನಿ ನಾಡಿ ಪಂಡಿತ್ ಹಾಗೂ ಜ್ಯೋತಿಷಿ ಮತ್ತೆ ರೇಖಿ ಹೀಲರ್, ನ್ಯೂಮರಾಲಜಿಸ್ಟ್ ಆಗಿರುವಂಥ ಕಾವ್ಯ ನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಮಸ್ಕಾರ.
ಆಲ್ಮೋಸ್ಟ್ ಅಲ್ಲಿ ಒಂದು 1 year ಆಯ್ತಾ ಮೇಡಮ್ ನಾವು ಮೀಟ್ ಮಾಡಿ ಕಾವ್ಯ ಅವರೇ? ಹೌದು ಸರ್, ಒನ್ ಇಯರ್ ಆಯ್ತು. 1 year ಹಿಂದ್ಗಡೆ ಹೇಗಿದ್ರೋ ಇವಾಗಲೂ ಅದೇ ತರನೇ ಇದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರ ಕಾಂಬಿನೇಷನ್ ಇವತ್ತು ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ ನಾನು ನೋಡೋದಕ್ಕೆ. ಅಂಡ್ ನವ್ಸ್ಟೋನ್ ನಾನು ಇಟ್ಕೊಂಡು ಟು ಬಿ ವೆರಿ ಫ್ರಾಂಕ್ ಫಾರ್ ದ ಫಸ್ಟ್ ಟೈಮ್ ಒಂದಷ್ಟು ಪ್ರಶ್ನೆಗಳು ನವ್ಸ್ಟೋನ್ ಕಂಪ್ನಿ ಕಡೆಯಿಂದ ನಾವು ನಿಮ್ಗೆ ಕೇಳ್ತಾ ಇದೀವಿ. ಖಂಡಿತ. ಮ್ಯಾನೇಜಿಂಗ್ ಡೈರೆಕ್ಟರ್ ನವ್ಸ್ಟೋನ್ ಕಂಪ್ನಿಯ ಮಾವಿಶ್ ಅವರು, ನಿಮಗೂ ಅಷ್ಟೇ ಸ್ವಾಗತ. ಮತ್ತೆ ಮೇಡಮ್ ನಿಮಗೂ ಆತ್ಮೀಯರ ಸ್ವಾಗತ, ಸುಸ್ವಾಗತ. ಹೇಳಿ, ನಿಮ್ಮ ಕಂಪ್ನಿ ನವ್ಸ್ಟೋನ್ ಶುರುವಾಗಿ ಇವತ್ತಿಗೆ ಎಷ್ಟು ದಿನ ಆಯ್ತು? ಹೇಗೆ ಶುರು ಆಯ್ತು ಸರ್ ಇದು? ಇದು ನಮ್ಮ ಅಪ್ಪ ಸ್ಟಾರ್ಟ್ ಮಾಡಿರೋದು. ಇಟ್ಸ್ ಬಿನ್ 40 years ಇಂದ ಜಾಸ್ತಿ ಆಗಿದೆ. 1985 ಅಪ್ರಾಕ್ಸಿಮೇಟ್ಲಿ ಸ್ಟಾರ್ಟ್ ಆಗಿರೋದು. ಹಿ ಹ್ಯಾಸ್ ಸ್ಟಾರ್ಟೆಡ್ ಇದು ಜೆಮ್ ಕಟ್ಟಿಂದ ಸ್ಟಾರ್ಟ್ ಮಾಡಿರೋದು. ಜೆಮ್ ಕಟ್ಟಿಂದ ಲೈಕ್ ಸರ್ವಿಸಿಂದ ಲೈಕ್ ಇಟ್ಸ್ ಬಿನ್ ಜಸ್ಟ್ 10 years. 10 ವರ್ಷದಿಂದ ನಾವು ಲೈಕ್ ರಿಟೇಲ್ ಸ್ಟೋರ್ಸ್ ಎಲ್ಲ ಓಪನ್ ಮಾಡಿ ಎಲಾಬ್ರೇಟ್ ಮಾಡ್ತಾ ಇದ್ದೀವಿ ವಿತ್ ಎವ್ರಿ ಜೆಮ್ಸ್ಟೋನ್ ವಿತ್ ಅಥೆಂಟಿಕ್ ಸರ್ಟಿಫಿಕೇಶನ್. ಎಲ್ಲ ಜೆಮ್ಸ್ಟೋನ್ಸ್ ಏನಾದರೂ ಇರಲಿ ವಿತ್ ಪ್ಯೂರೆಸ್ಟ್ ಜೆಮ್ಸ್ಟೋನ್ಸ್ ಸಪ್ಲೈ ಮಾಡ್ತೀವಿ ಸರ್. ಪ್ಯೂರೆಸ್ಟ್ ಜೆಮ್ಸ್ಟೋನ್ಸ್ ಸಪ್ಲೈ ಮಾಡ್ತಾರೆ ಅಂದಮೇಲೆ ಇನ್ನಷ್ಟು ಪ್ರಶ್ನೆಗಳು ಹೋಗೋಕ್ಕಿಂತ ಮುಂಚೆ ಇವರ ಚಿಕ್ಕದಾಗಿ ಚೊಕ್ಕವಾಗಿರುವಂಥ ಬೆಳ್ಳಂದೂರಿನ ಒಂದು ಬ್ರಾಂಚ್ ಹೇಗಿದೆ ಒಮ್ಮೆ ನೋಡ್ಕೊಂಬರೋಣ ಬನ್ನಿ. ಲೆಟ್ಸ್ ಹ್ಯಾವ್ ಎ ಲುಕ್ ಅಟ್ ಜೆಮ್ಸ್ಟೋನ್ನ, ಈ ನವ್ಸ್ಟೋನ್ನ ಜೆಮ್ಸ್ಟೋನ್ ಬಗ್ಗೆ. ನೋಡಿದ್ರಲ್ಲ ಚಿಕ್ಕದಾಗಿ ಚೊಕ್ಕವಾಗಿರುವಂಥ ಈ ಒಂದು ಸಂಸ್ಥೆ ಹೇಗಿದೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾಕಂದರೆ ಅಲ್ಲಿ ನೋಡಿದಂಥ ರಾ ಸ್ಟೋನ್ ಆಗಿರ್ಬೋದು, ಅದನ್ನು ಕಟ್ ಮಾಡಿ ಅದಕ್ಕೆ ಪ್ಯೂರ್ ಆಗಿ ನಿಮಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ನವ್ಸ್ಟೋನ್ ಮಾಲೀಕರಾಗಿರುವಂಥ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಮಾವಿಶ್ ಸರ್, ನಿಮ್ಮ ಸಂಸ್ಥೆ ಬಗ್ಗೆ ಒಂದು ಒಳ್ಳೆ ವಿಸ್ತರಣೆ ಮಾಡೋದಾದರೆ ಸರ್, ಈಗ ಯಾವ್ಯಾವ ಕಡೆ ಇದೆ ಸರ್ ನಿಮ್ಮ ಬ್ರಾಂಚಸ್? ಸರ್ ನಮ್ದು ಸ್ಟಾರ್ಟಿಂಗ್ ಹಳೆಯದು ಹೆಬ್ಬಾಳಿಂದ, ಫಸ್ಟ್ ಮೇನ್ ಬ್ರಾಂಚ್ ಹೆಬ್ಬಾಳ, ತಿರ್ಗಾ ಕಲ್ಯಾಣ್ ನಗರ್, ಗಂಗಾನಗರ ಅಂಡ್ ಬೆಲ್ಲಂತೂರು. ರೀಸೆಂಟ್ಲಿ ಬೆಲ್ಲಂತೂರಲ್ಲಿ ನಾವು ಓಪನ್ ಮಾಡಿದ್ದೀವಿ. ಆದ್ರೂ ಲೈಕ್ ಏನಾದರೂ ಯಾರಿಗೆ ಕಸ್ಟಮರ್ಸ್ಗೆ ಏನಾದರೂ ಜೆಮ್ಸ್ಟೋನ್ಸ್ ಅವರು ಲೈಕ್ ಸ್ಟೆಪ್ನಲ್ಲಿ ಬೇಕಾದ್ರೂ ಲೈಕ್ ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಟು ಲೈಕ್ ಡೆಲಿವರ್ ಅಟ್ ದಟ್ ಸ್ಟೆಪ್ ಆಲ್ಸೋ. ಅಂದರೆ ಮನೆ ಹೋಗಿ ಹೋಮ್ ಡೆಲಿವರಿ ಬೇಕಾದ್ರೂ ಕೊಡ್ತೀವಿ ವಿತ್ ಅಥೆಂಟಿಕ್ ಜೆಮ್ಸ್ಟೋನ್ಸ್ ವಿಚ್ ಎವರ್ ಜೆಮ್ಸ್ಟೋನ್ ಕಸ್ಟಮರ್ಸ್ ನೀಡ್ಸ್ ವಿ ವಿಲ್ ಡೆಲಿವರ್ ದಟ್. ಸುಮಾರು ಎಷ್ಟು ರೀತಿಯ ಜೆಮ್ಸ್ಟೋನ್ ಇದೆ ಸರ್ ಅಂದಾಜು ಹೇಳೋದಾದ್ರೆ? ಸರ್ ಅದು 100 ಜಾಸ್ತಿ ಇದೆ ಸರ್. ಲೈಕ್ ಬೇರೆ ಬೇರೆ ಜಾತಿದು, ಬೇರೆ ಬೇರೆ ರೀತಿಯದು. ಒಂದೇ ಬರೀ ಗ್ರೀನ್ ಕಲರ್ ಬೇರೆ ಬೇರೆ ಅರೌಂಡ್ 7 to 8 ಕಲರ್ಸ್ ಬರುತ್ತೆ. ಅದರಲ್ಲಿ ಬೇರೆ ಬೇರೆ ಜಾತಿ ಸ್ಪೀಸೀಸ್ ಗ್ರಾವಿಟಿ ಬೇರೆ ಬೇರೆ ಸ್ಟೋನ್ಸ್ ಇರುತ್ತೆ. ಲೈಕ್ ಬರೀ ಗ್ರೀನ್ ಸ್ಟೋನ್ ಬರೀ ಎಂಬ್ರಾಯ್ಡ್ರಿ ಇರಲ್ಲ. ಲೈಕ್ ಆನೆಕ್ಸ್ ಬರುತ್ತೆ, ಜೇಡಾನು ಬರುತ್ತೆ. ಅದು ಲೈಕ್ ದೇರ್ ಆರ್ ಮೋರ್ ದೆನ್ 100 ಸರ್. ಓಕೆ, ಸೊ ಟು ಗಿವ್ ದ ಕ್ವಾಲಿಟಿ ಔಟ್ಪುಟ್ ಆರ್ ದಿ ಪ್ಯೂರೆಸ್ಟ್ ಥಿಂಗ್ ಕೊಡೋದಕ್ಕೆ ಸೊ ನೀವು ಯಾವ ಒಂದು ಸರ್ಟಿಫಿಕೇಟ್ನ ಕೊಡ್ತೀರಾ ಸರ್? ಅಂದರೆ ಪ್ಯೂರೆಸ್ಟ್ ಅನ್ನೋದಕ್ಕೆ ನಾವು ಲೈಕ್ ವಿತ್ ಅಥೆಂಟಿಕ್ ISO ಸರ್ಟಿಫೈಡ್ ಇರುತ್ತೆ ಸರ್, ವಿಚ್ ಇಸ್ ಗೌರ್ಮೆಂಟ್ ಇಂದ ಲೈಕ್ ಆಥರೈಸ್ ಆಗಿರೋದು. ಅದರಲ್ಲಿ ISO ಸರ್ಟಿಫೈಡ್ ಇರುತ್ತೆ. ಲೈಕ್ ಅದರಲ್ಲಿ ಎಲ್ಲ ಅದರಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ಇರಲಿ, ಸ್ಟೋನ್ದು ಲೈಕ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಹಾರ್ಡ್ನೆಸ್ ಆಫ್ ದಿ ಸ್ಟೋನ್ ಎಲ್ಲ ಅದರಲ್ಲಿ ಬರ್ದಿರುತ್ತೆ. ಅದನ್ನ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ಟೋನ್ ನ್ಯಾಚುರಲ್ ಇದೆ, ಸಿಂಥೆಟಿಕ್ ಇದೆ, ಅದು ಹೆಂಗ್ ಪವರ್ ಆಗುತ್ತೆ ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್. ವೆರಿ ನೈಸ್ ಸರ್. ಸೊ ಆ ಸರ್ಟಿಫಿಕೇಟ್ ನೋಡೋದ್ರಿಂದ ಗೊತ್ತಾಗುತ್ತೆ. ಆದರೆ ಈ ಜೆಮ್ಸ್ಟೋನ್ ಇರೋಂಥ ಒಂದು ಇತಿಹಾಸದ ಬಗ್ಗೆ ನಾವು ಯಾಕೆ ತಿಳ್ಕೊಬಾರ್ದು? ಸೊ ಬನ್ನಿ, ನಾನು ಹೇಳ್ದಂಗೆ ನವ್ಸ್ಟೋನ್ ಸಂಸ್ಥೆ ಮುಖಾಂತರ ಕೇಳಬೇಕಾಗಿರುವಂಥ ಒಂದಿಷ್ಟು ಪ್ರಶ್ನೆಗಳು ನನಗೆ ಕಾಡ್ತಾ ಇತ್ತು. ಸೊ ನವ್ಸ್ಟೋನ್ ಸಂಸ್ಥೆ ಮುಖಾಂತರ ಮೇಡಮ್ ಅವ್ರಿಗೆ ಈ ಒಂದು ಪ್ರಶ್ನೆಗಳನ್ನ ನಾವು ಕೇಳ್ತಾ ಇದ್ದೀವಿ. ಜೆಮ್ಸ್ಟೋನ್ಗಳಿಗೆ ಮೇಡಮ್ ಕಾವ್ಯ ಅವರೇ, ಯಾವುದಾದ್ರೂ ಒಂದು ಪೌರಾಣಿಕ ಹಿನ್ನೆಲೆ ಇದೆಯಾ ಇದಕ್ಕೆ? ಹಾಗೂ ಯಾವ ರೀತಿ, ಯಾವುದರಲ್ಲಿ ಉಲ್ಲೇಖವಾಗಿದೆ? ಖಂಡಿತ ಸರ್, ಜೆಮ್ಸ್ಟೋನ್ಸ್ಗೆ ಪೌರಾಣಿಕದಲ್ಲಿ ಹಿನ್ನೆಲೆ ಇದೆ. ಹೇಗೆ ಅಂತ ಹೇಳಿದ್ರೆ, ಈಗ ಸಮುದ್ರ ಮಂಥನ ಮಾಡ್ತಾ ಇದ್ರಲ್ವಾ, ಆವಾಗ ಮೊದಲಿಗೆ ಬಂದಿದ್ದು ಲಕ್ಷ್ಮೀ ದೇವಿ. ಆಯ್ತಾ? ಲಕ್ಷ್ಮೀ ದೇವಿ ಆದ್ಮೇಲೆ ನೆಕ್ಸ್ಟ್ ಬರೋದೇನೆ ಕೌಸ್ತುಭ ಮಣಿ ಅಂತ ಬರುತ್ತೆ. ಲಕ್ಷ್ಮೀ ದೇವಿನ ಎಲ್ಲರೂ ವಿಷ್ಣುವಿಗೆ ಕೊಟ್ಟು ಮದುವೆ ಮಾಡ್ತಾರೆ. ನಂತರ ಈ ಕೌಸ್ತುಭ ಮಣಿನ ಯಾರಿಗೆ ಕೊಡಬೇಕು, ಅದು ಯಾರಿಗೆ ಸಲ್ಲುತ್ತೆ ಅಂತ ಪ್ರಶ್ನೆ ಬಂದಾಗ ವಿಷ್ಣು ಅಲಂಕಾರ ಪ್ರಿಯ, ಹಾಗಾಗಿ ವಿಷ್ಣುಗೆ ಈ ಕೌಸ್ತುಭ ಮಣಿನ ಕೊಡ್ತಾರೆ. ಯಾವಾಗ ವಿಷ್ಣು ಆ ಕೌಸ್ತುಭ ಮಣಿನ ಧಾರಣೆ ಮಾಡ್ತಾನೆ, ಅದರಲ್ಲಿ ಬಂದಂತಹ ಬೆಳಕಿನಿಂದ ಇಡೀ ಪ್ರಪಂಚನೇ ಬೆಳಕಾಯಿತು, ಉಜ್ವಲ ಆಯಿತು ಅನ್ನುವಂತಹ ಪ್ರತೀತಿ ಇದೆ. ಹಾಗೇನೆ ತ್ರಿಮೂರ್ತಿಗಳು ಯಾರಿದ್ದಾರೆ, ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರು, ಅವರು ಕೂಡ ಈ ಜೆಮ್ಸ್ಟೋನ್ಸ್ ಅಂದರೆ ಈ ರತ್ನಗಳನ್ನು, ಮಣಿಗಳನ್ನು ಧಾರಣೆ ಮಾಡ್ತಾ ಇದ್ರು ಅಂತ. ಸೊ ಅದರಲ್ಲಿ ಬ್ರಹ್ಮದೇವರು ಬಂದ್ಬಿಟ್ಟು ಚಿಂತಾಮಣಿಯನ್ನು ಧಾರಣೆ ಮಾಡ್ತಾ ಇದ್ರು,
ವಿಷ್ಣುಗೆ ಆಗ್ಲೇ ಹೇಳಿದೆ ನಾನು ಕೌಸ್ತುಭ ಮಣಿ, ಹಾಗೇನೆ ಶಿವ ಪರಮಾತ್ಮರಿದಾರಲ್ಲ ಅವರು ಬಂದ್ಬಿಟ್ಟು ರುದ್ರಮಣಿಯನ್ನ ಧಾರಣೆ ಮಾಡಿದ್ರು. ಈ ಎಲ್ಲಾ ಜಮ್ಸ್ಟೋನ್ಗಳು ಈ ಮಂಥನ ಆಗೋಗೇನೆ ಸಿಕ್ಕಿರುವಂಥದ್ದು. ಹೌದು, ಅದರಲ್ಲಿನೇ ಇವಾಗ ನೋಡಿ ಕೌಸ್ತುಭ ಮಣಿನೇನೆ ಇದೆಲ್ಲದಕ್ಕೂನು ಒಂದು ಅಧಿಪತಿ ಅಂತ ಹೇಳ್ಬೋದು. ಹಾಗಾದ್ರೆ ದೇವತೆಗಳು ಸಹ ಈ ಜಮ್ಸ್ಟೋನ್ಸ್ಗಳನ್ನ ಯೂಸ್ ಮಾಡ್ತಾರೆ. ಹೌದು ಹೌದು, ಖಂಡಿತ. ದೇವತೆಗಳ ಜೊತೆಗೆ ನೀವು ನೋಡ್ಬೋದು, ಹಿಂದಿನ ಕಾಲದಲ್ಲಿ ರಾಜರು, ರಾಣಿಯರು, ಮಂತ್ರಿಯರು ಎಲ್ಲರೂ ಕಿರೀಟವನ್ನ ಧಾರಣೆ ಮಾಡ್ತಾ ಇದ್ರು. ಆ ಕಿರೀಟದಲ್ಲಿ ಎಷ್ಟೊಂದು ರತ್ನದ ವಜ್ರಗಳು, ಹವಳಗಳು ಎಲ್ಲವನ್ನ ಹಾಕೊಂಡಿರ್ತಿದ್ರು. ಹಾಗೇನೆ ಅವ್ರು ಹಾಕೋತಿದ್ದ ಒಡವೆಗಳಲ್ಲಿ ತುಂಬಾ ಶ್ರೇಷ್ಠವಾದಂತಹ ಮಣಿ, ರತ್ನಗಳು, ಹವಳಗಳು, ವಜ್ರ, ವೈಡೂರ್ಯ, ಸಂಪತ್ತು ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಧಾರಣೆ ಯಾಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದರಿಂದ ಯಶಸ್ಸು ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ಸಂಪತ್ತು ವೃದ್ಧಿ ಆಗುತ್ತೆ, ಅದರಲ್ಲಿ ತುಂಬಾ ಪಾಸಿಟಿವ್ ವೈಬ್ರೇಷನ್ ಇದೆ ಅಂತ ಖಂಡಿತವಾಗ್ಲೂ ದೇವತೆಗಳು ಅದನ್ನ ಧಾರಣೆ ಮಾಡ್ತಾ ಇದ್ರು. ಜೊತೆಗೆ ರಾಜರು, ರಾಣಿ ಆ ಥರ ಹಿಂದಿನ ಕಾಲದಲ್ಲೂ ಅದನ್ನ ಧಾರಣೆ ಮಾಡ್ತಾ ಇದ್ರು. ಈಗಲೂ ನೋಡ್ಬೋದು ತುಂಬಾ ಶ್ರೀಮಂತರೆಲ್ಲ ದೊಡ್ಡ ದೊಡ್ಡ ಅಂತಹ ಎಮರಾಲ್ಡ್ಸ್ ಅದೆಲ್ಲನೂ ಧಾರಣೆ ಮಾಡ್ತಾರೆ. ಯಾಕೆ ಅಂದ್ರೆ ಖಂಡಿತವಾಗ್ಲೂ ಈ ಜೆಮ್ ಸ್ಟೋನ್ಸ್ ಅಲ್ಲಿ ಅದನ್ನ ಧಾರಣೆ ಮಾಡೋದ್ರಿಂದ ಆರೋಗ್ಯ, ಯಶಸ್ಸು, ಕೀರ್ತಿ, ಸಂಪತ್ತು ಎಲ್ಲ ವೃದ್ಧಿ ಆಗುತ್ತೆ ಅಂತ ಪ್ರತೀತಿ ಇದೆ. ವೆರಿ ನೈಸ್, ಸೂಪರ್ ಮೇಡಮ್. ಸರ್, ಇನ್ನು ಈ ಅಸ್ಟ್ರಾಲಜರ್ಗಳು ನಿಮಗೆ ಯಾವುದೋ ಒಬ್ಬ ಅಸ್ಟ್ರಾಲಜರು ಯಾವುದೇ ಒಂದು ಜಮ್ಸ್ಟೋನ್ನ ಬೇಕಂತಂದರೆ ಎಲ್ಲ ರೀತಿಯ ಜಮ್ಸ್ಟೋನ್ಗಳಿಗೂ ನಿಮ್ಮ ಕಡೆಯಿಂದ 100% ಆಗಿರುವಂಥ ಒರಿಜಿನಲ್ ಸರ್ಟಿಫಿಕೇಟ್ ಸಿಗುತ್ತೆ, ಅದ್ರ ಜೊತೆ ಅದು ಪ್ಯೂರೆಸ್ಟ್ ಆಗಿರುತ್ತೆ. ಅದೇ ಎಲ್ಲ ಯಾವುದಾದ್ರು ಜೆಮ್ಸ್ಟೋನ್ ಇಲ್ಲಿ ವಿತ್ ನಮ್ಮ ಹತ್ರ ನಾವು ಪರ್ಚೇಸಿಂಗ್ ಮಾಡೋದು ಲೈಕ್ ಡೈರೆಕ್ಟ್ ಮೈನ್ಸಿಂದ ಲೈಕ್ ರಾ ಇಂದ ಫಿನಿಶಿಂಗ್ ಮಾಡ್ತೀವಿ. ನಮ್ಮದೇ ಲ್ಯಾಪಿಟ್ರಿ ಇದೆಲ್ಲ ನಾವೆಲ್ಲ ಇದು ಫಿನಿಶಿಂಗ್ ಸ್ಟೋನ್ ಮಾಡ್ತೀವಿ ವಿತ್ ಲೂಸ್ ಸ್ಟೋನ್ ಇದ್ರೂ ಲೈಕ್ ವೈಲ್ ಡೆಲಿವರಿ ಲೈಕ್ ಉಂಗುರ ಏನು ಬೇಕಾದರೆ ಕಸ್ಟಮರ್ಸ್ಗೆ, ಇಲ್ಲ ಅಂದರೆ ಲೈಕ್ ಎನಿ ಮೆಟಲ್ ಉಂಗುರ ಬೇಕಾದರೆ ಅದರಲ್ಲಿ ಫಿನಿಶಿಂಗ್ ಆದ ತಕ್ಷಣ ಮುಂಚೆ ಡೆಲಿವರಿ ಮುಂಚೆ ನಾವು ಯಾವ ಲ್ಯಾಬ್ರೇಟ್ರಿ ಬೇಕು ಹೇಳ್ತೀರಾ ಆ ಲ್ಯಾಬ್ರೇಟ್ರಿ ಸರ್ಟಿಫಿಕೇಟ್ ಮಾಡ್ಕೊಡ್ತೀವಿ ಸರ್. ISO ಸರ್ಟಿಫಿಕೇಟ್ ಅಥೆಂಟಿಕ್ ಲ್ಯಾಬ್ರೇಟ್ರಿ ಇದು. ಹಾಗಾದರೆ ಇವಾಗ ಸರ್ ಯಾರಾದರೂ ನಿಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗದೆ, ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಯಾರೋ ಒಬ್ಬ ಅಸ್ಟ್ರಾಲಜರು ಹೇಳಿರ್ತಾರೆ ಸರ್ ಈ ಥರದ್ದು ಕೊಡಿ ಅಂತ. ಸೊ ಈ ಟೈಮಲ್ಲಿ ಆ ಅಸ್ಟ್ರಾಲಜಿ ಹೇಳಿರುವಂಥ ವಿಚಾರಕ್ಕೆ ಕರೆಕ್ಟ್ ಆಗಿರುವಂಥ ಜಮ್ಸ್ಟೋನ್ಸ್ನ ಕೊಡೋದಕ್ಕಾಗುತ್ತಾ ನಿಮ್ಮ ಕೈಲಿ? ಹೌದು ಸರ್. ಲೈಕ್ ಯಾರು ಆಸ್ಟ್ರಾಲಜಿ ಇರ್ತಾರಲ್ಲ, ನಾವು ಫಸ್ಟ್ ಅವರು ರೆಕಮೆಂಡೇಶನ್ ಮಾಡೋಕ್ಕೆ ಮುಂಚೆ ನಾವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತೀವಿ ಅಂಗಡಿಯಲ್ಲಿ ನಮ್ಮದು ಇದು ಕರೆಕ್ಟ್ ಇದೆ ಇಲ್ಲ, ಯಾಕಂದ್ರೆ ನಮ್ದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದ್ರ ಪ್ರಕಾರ ಕರೆಕ್ಟ್ ಇದೆ ಇಲ್ಲ ಇದು ಲೈಕ್ ಯೋಜನೆ ಮಾಡಿ ಲೈಕ್ ಸಜೆಸ್ಟ್ ಮಾಡ್ತೀವಿ ಸರ್. ನೀವು ಒಂದು ಲೆಕ್ಕದಲ್ಲಿ ಅಸ್ಟ್ರಾಲಜರೇ ಸರ್? ಸರ್ ನಾಟ್ ಲೈಕ್ ಆಸ್ಟ್ರಾಲಜರ್ ಬಟ್ somewhat we have some knowledge on that. ವೆರಿ ನೈಸ್ ಟು ನೋ ದಟ್. ಆ್ಯಂಡ್ ಮೇಡಮ್, ಈಗ ನಾವು ದೇವತೆಗಳಿಂದ ಬಂದಿದ್ದಂತಹ ಈ ಜಮ್ಸ್ಟೋನ್ಸ್ಗಳು ಅಂದರೆ ಸೃಷ್ಟಿಯಾಗಿರುವಂಥ ರೀತಿ ಅಥವಾ ಅಲ್ಲಿಂದ ಬಂದಿದ್ದು ಈಗ ನಾವೆಲ್ಲರೂ ಯೂಸ್ ಮಾಡೋಕ್ಕೆ ಹೋಗ್ತಾ ಇದೀವಿ. ಆದರೆ ಇದರಲ್ಲಿ ನಾನು ಜಮ್ಸ್ಟೋನ್ಸ್ಗೆ ಕಂಪ್ಲೀಟಾಗಿ ಹೋಗೋಕ್ಕಿಂತ ಮುಂಚೆ ಮೇಡಮ್, ಯಾಕಂದರೆ ನೀವು ದೇವತೆಗಳು ಅಂತ ಹೇಳಿದ್ದಕ್ಕೆ ಈ ಪ್ರಶ್ನೆನ ಕೇಳಬೇಕು ಅನ್ನಿಸ್ತು. ಇದೇ ಸಮುದ್ರ ಮಂಥನದಲ್ಲಿ ಕೆಲವೊಂದು ಮಣಿಗಳು ಸಿಕ್ತು ಅಥವಾ ಜಮ್ಸ್ಟೋನ್ ಬಂತು ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ಮಣಿಗಳು ಅಥವಾ ಜಮ್ಸ್ಟೋನ್ ಅಂತ ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೆ. ಮೇಡಮ್, ಒಂದು ಈ ನಾಗಮಣಿ ಬಗ್ಗೆ ಏನು ವಿಶ್ಲೇಷಣೆ ಕೊಡ್ತೀರಾ ಮೇಡಮ್? ಏನಿದೆ ಆ್ಯಕ್ಚುಲಿ? ಇದು ಕೂಡ ಜಮ್ಸ್ಟೋನೇನಾ ಅಥವಾ ಏನು? ನಾಗಮಣಿ ಅನ್ನೋದು ಇದೆಯೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಅದರ ಬಗ್ಗೆ ಈ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗೇನೆ ಈ ಯೂಟ್ಯೂಬಲ್ಲಿ ಆ ಥರದ್ರಲ್ಲೆಲ್ಲ ವಿಡಿಯೋಸ್ ಇದೆ, ಬಟ್ ಅದನ್ನ ಸತ್ಯವಾಗಿ ಇದೆಯೋ ಇಲ್ವೋ ಅಂತ ಸೈಂಟಿಫಿಕಲ್ ಆಗಲಿ ಯಾರನ್ನು ಪ್ರೂವ್ ಮಾಡಿಲ್ಲ ಇನ್ನ. ಹಾಗೇನೆ ಅದು ಹೇಗೆ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ, ಅದೇನೆ ಸೈಂಟಿಫಿಕ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ಹಾವಿನ ತಲೆ ಮೇಲೆ ಒಂದು ರಂಧ್ರ ಇರುತ್ತೆ, ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದೇನೆ. ಆ ರಂಧ್ರ ಏನಾಗುತ್ತೆ ಅಂತ ಹೇಳಿದ್ರೆ, ಹಾವಿಗೆ ವಯಸ್ಸಾಗ್ತಾ ಆಗ್ತಾ ಆ ಹಾವಿನಲ್ಲಿರುವಂಥ ವಿಷ ಸ್ವಲ್ಪನೇ ಆಚೆ ಬಂದು ಹಾವಿನ ಅಂದರೆ ನಾರ್ಮಲ್ ಆಗೆಲ್ಲ ನಾಗರ ಹಾವಿನ ಎಡೆ ಮೇಲೆ ಇದಿರುತ್ತೆ, ನಾಗಮಣಿ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗೇನೆ ಹಾವಿನ ತಲೆಯ ಮೇಲೆ ಅಂದರೆ ಎಡೆ ಮೇಲೆ ಆ ರಂಧ್ರದಿಂದ ವಿಷ ಮೇಲೆ ಬಂದು ಒಂದು ಜೆಲ್ ಥರ ಫಾರ್ಮ್ ಆಗಿ ಅದು ಸ್ಟೋನ್ ಥರ ಕಾಣಿಸುತ್ತೆ, ಸರಿನಾ? ಹಾಗೇನೆ ಅದು ಕತ್ಲೆಯಲ್ಲಿ ಸ್ವಲ್ಪ ಪ್ರಕಾಶಮಾನವಾಗಿ ಒಳಿಯುತ್ತೆ. ಇವಾಗ ಹಾವಿಗೆ ವಯಸ್ಸಾಗಿರುತ್ತೆ, ಏಜ್ ಆಗಿರುತ್ತಲ್ವಾ, ಸೊ ಅದಕ್ಕೆ ಬೇಟೆ ಆಡಿ ಆಹಾರವನ್ನ ಪಡ್ಕೊಳ್ಳುವಂತಹ ಶಕ್ತಿ ಕಡಿಮೆ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಕತ್ಲೆ ಆದಾಗ ನಿಮಗೆ ಯಾವ್ದಾದ್ರು ಒಂದು ಪ್ರಕಾಶಮಾನವಾದ ಲೈಟ್ ಬಂತಂದ್ರೆ, ಬೆಳಕು ಬಂದಾಗ ಈ ಹುಳ, ಹಪ್ಪೆಗಳು, ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು ಅದ್ರ ಹತ್ರ ಆಕರ್ಷಣೆ ಆಗಿ ಬರುತ್ತಲ್ವಾ, ಆವಾಗ ಹಾವು ಅದನ್ನ ಸೇವನೆ ಮಾಡಿ ಅದು ಲೈಫ್ನ ಲೀಡ್ ಮಾಡ್ತಾ ಇರುತ್ತೆ. ಸೊ ಇದೆಲ್ಲ ಹೇಗೆ ಅಂದ್ರೆ ಒಂಥರ ಭಗವಂತ ಸೃಷ್ಟಿ ಮಾಡಿರೋದು, ಈ ತರ ಎಲ್ಲ ಇರಬೇಕು
ಇವರು ಎಲ್ಲ ಹೀಗೆ ನಡಿಬೇಕು ಅನ್ನೋದನ್ನ ಸೃಷ್ಟಿ ಮಾಡಿರೋದಕ್ಕೆ ಅದನ್ನ ಹೇಳ್ತಾರಷ್ಟೇ. ಅದನ್ನ ನಿಜವಾಗ್ಲೂ ಎಲ್ಲೂ ಪ್ರೂವ್ ಆಗಿಲ್ಲ. ಈಗ್ಲೂ ತುಂಬಾ ಜನ ಹುಡ್ಕೊಂಡು ಹೋಗ್ತಾರೆ ನಾಗಮಣಿ ಇದೆ ಅಂತೆಲ್ಲ. ಆಕ್ಚುಲಿ ನಾವು ನಾಗಮಣಿ ಬಗ್ಗೆ ಮಾತಾಡಿದ್ರೆ ಒಂದು ದೊಡ್ಡ ಎಪಿಸೋಡ್ ಆಗುತ್ತೆ ಅನ್ಸುತ್ತೆ. ಹೌದು. ನಾಗಮಣಿ ಇಟ್ಕೊಂಡ್ರೆ ಅಟ್ರಾಕ್ಷನ್ ಆಗುತ್ತೆ ಅಥವಾ ಏನೋ ಸಿಗುತ್ತೆ, ನಾವು ಕೋಟ್ಯಾಧೀಶ್ವರ ಆಗ್ತೀವಿ ಅನ್ನೋ ಸುಮಾರು ಜನ ಇವಾಗ್ಲೂ ಓಡಾಡ್ತಾ ಇರ್ತಾರೆ ನಾಗಮಣಿ ಹಿಂದೆ. ಬಟ್ ಒಂದಂತೂ ಸತ್ಯ, ಪ್ರಕೃತಿ ದೇವೋಭವ, ಪ್ರಕೃತಿಯನ್ನು ಅರಿತು ಅದ್ರ ಬಗ್ಗೆ ತಿಳ್ಕೊಂಡು ಮುಂದೆ ಹೋಗೋದು ತುಂಬಾ ಒಳ್ಳೆಯದು. ಇಲ್ಲ ಸಲ್ಲದ ವಿಚಾರಗಳಿಗೆ ಇದು ಮಾಡಿದ್ರೆ ಏನೇನು ಇಲ್ಲ ನಾವು ಮನುಷ್ಯರು ಆ ಲೆಕ್ಕ ತಗೊಂಡ್ರೆ ಅಲ್ವಾ. ನೀವು ಅವಾಗಲೇ ಹೇಳಿದ್ರಿ ಈ ದೇವರ ಸಮುದ್ರ ಮಂಥನ ಮಾಡುವಾಗ ಜಮ್ ಸ್ಟೋನ್ಸ್ ಎಲ್ಲ ಬಂತು ಅಂತ. ಬಟ್ ಇದು ಯಾವ ಪುರಾಣದಲ್ಲಿ ಉಲ್ಲೇಖ ಇದೆ? ಯಾವ ಪುರಾಣ ಅಂತ ಹೇಳಿದ್ರೆ ಅಗ್ನಿ ಪುರಾಣ, ಮತ್ಸ್ಯ ಪುರಾಣ ಹಾಗೂ ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಗರುಡ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಶುಭ್ರವಾದ ಅಂದರೆ ಒರಿಜಿನಲ್ ಮುತ್ತು ರತ್ನ ಅಥವಾ ಈ ಹರಳುಗಳನ್ನು ಧಾರಣೆ ಮಾಡೋದ್ರಿಂದ ನಿಮಗೆ ಶತ್ರುಕಾಟ, ಸರ್ಪದಿಂದ ಆದಂತಹ ವಿಷದ ತೊಂದರೆಗಳು, ಹಾಗೇನೇ ಪ್ರೇತ ಬಾಧೆ ಅಂತ ಹೇಳ್ತಾರಲ್ಲ ಅವೆಲ್ಲ ನಿವಾರಣೆ ಆಗುತ್ತೆ. ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗೆ ಪಾಪಕರ್ಮಗಳು ನಿವಾರಣೆ ಆಗುತ್ತೆ. ಆಘಾತಗಳು ದೂರ ಆಗುತ್ತೆ ಅಂತ ಉಲ್ಲೇಖ ಇದೆ. ಒಟ್ಟಾರೆ ಎಲ್ಲೋ ಒಂದ್ ಕಡೆ ಒಂದು ರೀತಿಲಿ ಎಲ್ಲ ರೀತಿಲಿ ಒಳ್ಳೇದಾಗೇ ಆಗುತ್ತೆ. ಹೌದು, ಖಂಡಿತ. ಸರ್, ಇನ್ನು ನೀವು 40 ವರ್ಷದಿಂದ ಈ ಕಂಪ್ನಿ ನಡ್ಸ್ಕೊಂಡ್ ಬರ್ತಾ ಇದ್ರಲ್ವಾ ಸರ್? ಸೊ ನಿಮ್ಮ ಮುಂದಿನ ಒಂದು ಪ್ಲಾನ್ಸ್ ಏನಿದೆ ಈ 40 ವರ್ಷದ ಈ ಸರ್ವಿಸಲ್ಲಿ? ವಾಟ್ ಈಸ್ ಯುವರ್ ಎಕ್ಸ್ಟೆಂಡೆಡ್ ಪ್ಲಾನ್ಸ್? ಸರ್, ಈಗ ಮಾರ್ಕೆಟಲ್ಲಿ ಜಾಸ್ತಿ ಹೆಂಗೆ ಅಂದರೆ ಭಾಳ ಜನ ಹತ್ರ ಟ್ರಸ್ಟ್ ಇಲ್ಲ. ಯಾಕಂದರೆ ಭಾಳ ಜನ ನ್ಯಾಚುರಲ್ ಹೇಳಿ ಸಿಂಥೆಟಿಕ್ ಸ್ಟೋನ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಲೈಕ್ ಅದು ಒಂದು ಟ್ರಸ್ಟ್ ಬಿಲ್ಡ್ ಮಾಡಬೇಕು ಸರ್ ಫಸ್ಟ್ ಆಫ್ ಆಲ್. ಯಾಕಂದರೆ ಎಲ್ಲ ಕಸ್ಟಮರ್ಸ್ಗೆ ಎಲ್ಲರಿಗೂ ಇರಲಿ, ಯಾಕಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಇದು ಹಾಕಾದ್ಮೇಲೆ ಏನಾದ್ರು ಚೇಂಜಸ್ ಸಿಗಬೇಕು. ಅದಕ್ಕೋಸ್ಕರ ನಾವು ಇದು ಬ್ರ್ಯಾಂಡ್ ಎಲಾಬ್ರೇಟ್ ಮಾಡ್ತಾ ಇರೋದು. ವಿತ್ ಹೆಲ್ಪ್ ಆಫ್ ಎಲ್ಲರದ್ದು ನಿಮ್ಮ ಆಶೀರ್ವಾದ ಎಲ್ಲ ಇಂದ ಆಗ್ತೀವಿ ಸರ್. ಖಂಡಿತವಾಗ್ಲೂ ಆಗಲಿ ಸರ್. ಆ್ಯಂಡ್ ಪ್ಯೂರೆಸ್ಟ್ ಜಮ್ಸ್ಟೋನ್ನ ಕೊಡ್ತಾ ಇದ್ದೀರಾ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇವರ ನಂಬರ್ ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್, ಐ ಮೀನ್ ಲೈಕ್ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ನಾನು ನಿಮಗೆ ಕೊಟ್ಟಿರ್ತೀನಿ. ದಯವಿಟ್ಟು ಏನಾದರೂ ನಿಮಗೆ ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಓವರ್ ದ ಫೋನ್ ಕೂಡ ನೀವು ತೊಗೊಬೋದು ಕನ್ಸಲ್ಟೇಷನ್ನ. ಅವ್ರು ಹೇಳ್ತಾರೆ. ಕನ್ಸಲ್ಟೇಷನ್ ಇನ್ ದ ಸೆನ್ಸ್ ಈ ಥರ ಹಿಂಗಿದೆ, ಹಿಂಗೆ ಮಾಡ್ಬೋದು ಅಂತ. ಬಟ್ ಆ ಕನ್ಸಲ್ಟೇಷನ್ ನೀವು ಕಾವ್ಯ ಅವ್ರ ಮುಖಾಂತರ ಪಡಿಬೋದು ಅಂತ ಹೇಳ್ತಾ ಇದ್ದೀನಿ. ಕಾವ್ಯ ಅವರು ಪಕ್ವತ್ವವಾಗಿ ಹೇಳ್ತಾರೆ ಕಣ್ರಿ, ನಿಜವಾಗ್ಲೂ ಹೇಳ್ತೀನಿ. ಸುಮಾರು ಜನ ಅಸ್ಟ್ರಾಲಜರ್ ನಾನು ಕೂಡ ನೋಡಿದ್ದೀನಿ. ಆದರೆ ಒಬ್ರಿಗೆ ಒಳ್ಳೇದನ್ನು ಬಯಸಬೇಕು, ಒಳ್ಳೇದಾಗಬೇಕು, ನಮಗೆಲ್ಲೋ ಒಂದು ಕಡೆ ಕಷ್ಟಗಳಿದ್ದಿದ್ದೆ, ಬಟ್ ಬೇರೆಯವ್ರಿಗೆ ಒಳ್ಳೇದಾಗಲೇನೋ ಮನಸ್ಸಿತ್ತಿರುವಂಥ ಕಾವ್ಯ ಅವರು ಇವತ್ತು ನಮ್ಮ ಈ ಒಂದು ಶೋಲಿದ್ದಾರೆ. ಸೊ ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನವ್ ಸ್ಟೋನ್ ಪ್ರೆಸೆಂಟ್ಸ್ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಇನ್ನು ಈ ಕಾವ್ಯ ಅವರೇ, ನಾವು ಜಮ್ ಸ್ಟೋನ್ ಧರಣಿ ಮಾಡಿದ ಮೇಲೆ ಟು ಬಿ ನಿಜ ಹೇಳಿ ಯಾವ ಥರ ಕೆಲಸ ಮಾಡುತ್ತೆ ಅದು? ಅಂದರೆ ಮಿರಾಕಲ್ ಏನಾದರೂ ಆಗುತ್ತಾ ಲೈಫಲ್ಲಿ, ಅಥವಾ ಕಷ್ಟಗಳೇ ತೀರೋಗುತ್ತಾ, ಅಥವಾ ಯಾವ ಥರ ಆ್ಯಕ್ಚುಲಿ ಇದು ಕೆಲಸ ಮಾಡುತ್ತೆ? ಆ್ಯಕ್ಚುಲಿ ಇದು ಕೆಲಸ ಮಾಡುತ್ತೆ. ಆದರೆ ಹೇಗೆ ಅಂತ ಹೇಳಿದ್ರೆ, ಇವಾಗ ಈ ಹರಳುಗಳಲ್ಲಿ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕಲ್ ಎನರ್ಜಿ ಕೂಡ ಇರುತ್ತೆ. ಸೊ ಅದು ಹಾಗೇನೆ ನಮ್ಮಲ್ಲೂ ಇರುತ್ತೆ ಸರಿನಾ. ನಮ್ಮ ಉಗುರುಗಳಲ್ಲಿ, ಹಾಗೇನೆ ಕೂದಲು ಹಾಗೂ ಮೂಳೆಗಳಲ್ಲಿ ಈ ಸ್ಟ್ಯಾಟಿಕ್ ಎನರ್ಜಿ ಅಂತ ಹೇಳ್ತೀವಿ ಗೊತ್ತಲ್ಲ. ಏನಾದ್ರೂ ಒಂದು ಸಡನ್ ಆಗಿ ಟಚ್ ಮಾಡಿದ್ರೆ ನಮಗೆ ಕರೆಂಟ್ ಶಾಕ್ ಹೊಡಿಯೋದು, ಅದನ್ನ ಸ್ಟ್ಯಾಟಿಕ್ ಎನರ್ಜಿ ಅಂತ ಹೇಳ್ತೀವಿ ಗೊತ್ತಲ್ಲ. ಸೊ ಅದೇ ತರ ನಮ್ಮಲ್ಲೂ ಇರುತ್ತೆ ಅಲ್ವಾ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡರಲ್ಲೂ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ನಾವು ಅದನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ವಿಚಾರಕ್ಕೆ ಧಾರಣೆ ಮಾಡಿದಾಗ ಅದರಲ್ಲಿ ಅದರ ಜೊತೆಗೆ ನಾವು ಧಾರಣೆ ಮಾಡಿದ್ಮೇಲೆ ಸೂರ್ಯನ ಬೆಳಕಿಗೆ ಹೋಗ್ತೀವಿ. ಸೂರ್ಯನ ಬೆಳಕು ಆ ಈ ಹರಳಿನ ಮೇಲೆ ಬಿದ್ದು ಅದು ನಮ್ಮ ದೇಹವನ್ನ ಸೇರುತ್ತೆ. ಇವಾಗ ನೀವು ಕೇಳಿದೀರಾ ಈ ಕಲರ್ ಥೆರಪಿ ಅಂತ ಹೇಳ್ತಾರೆ. ಸೊ ಈ ಜೆಮ್ ಸ್ಟೋನ್ಗಳು ಕೂಡ ಕಲರ್ ಥೆರಪಿ ಆಗೂ ಕೂಡ ವರ್ಕ್ ಆಗುತ್ತೆ. ಒಂದೊಂದು ಕಲರ್ ಇಂದನೂ ನಮಗೆ ಅದರಿಂದ ಏನ್ ಎನರ್ಜಿ ಬೇಕು ನಮ್ಮ ದೇಹಕ್ಕೆ, ಅದು ಕೂಡ ಆ ಜೆಮ್ ಸ್ಟೋನ್ಸ್ ಇಂದ ನಮ್ಮ ದೇಹಕ್ಕೆ ಸೇರುತ್ತೆ. ಹಾಗೇನೆ ನಮ್ಮ ದೇಹದಲ್ಲಿ ಚಕ್ರಗಳಿದಾವೆ, ನಿಮಗೆ ಗೊತ್ತು 7 ಚಕ್ರಗಳಿರುತ್ತೆ. ಹಾಗೇನೆ ಈ ಜೆಮ್ ಸ್ಟೋನ್ಸ್ ಅನ್ನ ಧಾರಣೆ ಮಾಡಿದಾಗ ಆ 7 ಚಕ್ರಗಳು ಬ್ಯಾಲೆನ್ಸ್ ಕೂಡ ಆಗುತ್ತೆ. ಸೊ ಹಾಗಾಗಿ ಆರೋಗ್ಯ ವಿಚಾರದಲ್ಲಿ, ಹಾಗೇನೆ ನಮ್ಮ ಹಿಂದಿನ ಜನ್ಮದ ಕರ್ಮ ಫಲಗಳನ್ನ, ಪುಣ್ಯ ಫಲಗಳನ್ನ ನಾವು ಈ ಜನ್ಮದಲ್ಲಿ ಸ್ವೀಕಾರ ಮಾಡೋದಕ್ಕೂ ಕೂಡ ಈ ಜೆಮ್ ಸ್ಟೋನ್ಸ್ ಕೆಲಸ ಮಾಡುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದ್ ರೀತಿಲಿ ಬಾಡಿನ ಇಂಬ್ಯಾಲೆನ್ಸ್ ಆಗಿರೋಗಳನ್ನ ಹೌದು, ಬ್ಯಾಲೆನ್ಸ್ ಮಾಡುತ್ತೆ. ಆದ್ರೂ ಬಹಳ ಜನ ಹೋಗ್ತಾರೆ ಸರ್, ಲೈಕ್ ಮನೆಯಲ್ಲೇ ಕುತ್ತಿ ಎಲ್ಲ ಆಗುತ್ತೆ, ಅದು ಎಲ್ಲ ಜೆಮ್ಸನ್ ಚೇಂಜ್ ಆಗುತ್ತೆ ಎಲ್ಲ, ಅದು ಆಗಲ್ಲ. ಬಟ್ ಏನಾದ್ರು ನಾವು ಕೆಲಸ ಮಾಡ್ತಾ ಇರ್ಬೇಕು, ಅದು ವೈಬ್ರೇಷನ್ ಸಿಗುತ್ತೆ. ಯಾಕಂದ್ರೆ ಭೂಮಿ ಮಾಯಿಂದ ಬಂದಿರೋದು ಏನಾದ್ರು ಲೈಕ್ ಒಪ್ಪೆಗೆ ಇಲ್ಲೇ ಇರುತ್ತೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ನಾವು ಲೈಕ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ಅದು ಕೂಡ ಬೂಸ್ಟ್ ಮಾಡುತ್ತೆ ನಮ್ಮ ಲೈಫ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸರ್, ಇವಾಗ ನಾನೊಬ್ಬ ಒಳ್ಳೆ ಬ್ಯಾಟ್ಸ್ಮನ್, ನನ್ನ ಹತ್ರ ಅಲ್ಲಿ ಫೀಲ್ಡ್ ಇದೆ, ಬಾಲ್ ಇದೆ, ಎಲ್ಲರೂ ರೆಡಿ ಇದಾರೆ, ಬ್ಯಾಟ್ ಕೂಡ ಇದೆ, ಆದ್ರೆ ಬ್ಯಾಟ್ಗೆ ಗ್ರಿಪ್ ಇಲ್ಲ. ಸೊ ಈ ಜೆಮ್ಸ್ ಅನ್ನೋದು ಒಂದು ಗ್ರಿಪ್ ಕೊಡುತ್ತೆ, ಖಂಡಿತ ಅದು ಪುಷ್ ಮಾಡುತ್ತೆ, ಜೊತೆಗೆ ಒಂದು ಎನರ್ಜಿಯನ್ನ ತಂದ್ಕೊಡುತ್ತೆ. ಲೈಕ್ ಒಂದು 30% ಗಿಂತ ಮೋರ್ ದನ್ 30% ಗಿಂತ ನಿಮಗೆ
ಇದರಿಂದ ಸಹಾಯ ಅಂತೂ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು. ಬಹಳ ಬಾಡಿನಲ್ಲಿ ಚಕ್ರಾಸ್ನು ವೀಕ್ ಇರುತ್ತೆ, ಬಹಳ ಜನ ಇತ್ತು, ಅದು ಚಕ್ರ ಹೀಲ್ ಮಾಡ್ಲಿಕ್ಕೆ ಇರಲಿ ಎಲ್ಲ ಇರುತ್ತಲ್ಲ, ಅದು ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಸರ್. ವೆರಿ ನೈಸ್ ಸರ್. ಇನ್ನು ಈ ರಾ ಮೆಟೀರಿಯಲ್ ನೀವು ತೊಗೊಂಬರ್ತೀರ ಅಂದ್ರೆ ರಾ ಕಲ್ಲುಗಳು ಏನು ತೊಗೊಂಬರ್ತೀರಲ್ಲ, ಇದನ್ನ ನೀವು ಜೆಮ್ ಸ್ಟೋನ್ ಆಗಿ ಪ್ಯೂರ್ ಜೆಮ್ ಸ್ಟೋನ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಸರ್ ಸುಮಾರು ಎಷ್ಟು ಕಾಲ ತಗೊಬೋದು ಸರ್? ಸರ್ ಅದು ಯಾವಾಗ ಲೈಕ್ ನಾವು ಡೈರೆಕ್ಟ್ ಮೈನ್ಸ್ ಇಂದ ತಗೊಂಡ್ ಬರ್ತೀವಲ್ವಾ, ಅಲ್ಲಿ ಸ್ಟೋನ್ ಆದ್ಮೇಲೆ ಅದು ಸ್ವಲ್ಪ ಅದು ಪ್ರೊಸೆಸ್ ಹೋಗುತ್ತೆ, ಲೈಕ್ ಮೈನಿಂಗ್ ಅದು ಕ್ವಾಲಿಟಿ ನೋಡ್ತೀವಿ, ಯಾವ ಕ್ವಾಲಿಟಿ ಯಾವ ಇದಕ್ಕೆ ಹೋಗ್ಬೇಕು, ಅದಾದ್ಮೇಲೆ ಅದು ಕಟಿಂಗ್ ಆದ್ಮೇಲೆ ಪಾಲಿಶಿಂಗ್ ಎಲ್ಲ ಹೋಗುತ್ತೆ, ಅದು ಪಾಲಿಶ್ ಆದ್ಮೇಲೆ ತಿರ್ಗಾ ನಾವು ಸೆಲ್ ಮಾಡಕ್ಕಾಗದು. ಅದ್ರ ಲೈಕ್ ಅದು ಕ್ವಾಲಿಟಿ ಹೋಗುತ್ತೆ, ಒಂದ್ ಸ್ಟೋನ್ ಅಲ್ಲಿ ಸೇಮ್ ಕ್ವಾಲಿಟಿ ಬರಲ್ಲ, ಯಾಕಂದ್ರೆ ಅಲ್ಲಿ ಗಾಡ್ ಮೇಡ್ ಇರುತ್ತಲ್ಲ, ಅದಕ್ಕೋಸ್ಕರ ಒಂದು ಬೇರೆ ಬೇರೆ ಕ್ವಾಲಿಟಿ ಇರುತ್ತೆ. ಅದು ಒಂದ್ ಸ್ವಲ್ಪ ಅದರಲ್ಲಿ ಓಪೆಕ್ ಕ್ವಾಲಿಟಿ ಇರುತ್ತೆ, ಅದು ಅನ್ಟ್ರಾನ್ಸ್ಪರೆಂಟ್ ಇರುತ್ತೆ, ಇನ್ನೊಂದ್ ಸ್ವಲ್ಪ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅದಕ್ಕೋಸ್ಕರ ಒಂದು ಟ್ರಾನ್ಸ್ಪರೆನ್ಸಿ ಸ್ಟೋನ್ ಸ್ವಲ್ಪ ಕಾಸ್ಟ್ಲಿ ಆಗಿ ಬಿಡುತ್ತೆ, ಇನ್ನೊಂದು ಲೈಕ್ ಓಪೆಕ್ ಸ್ಟೋನ್ ಸ್ವಲ್ಪ ಕಾಸ್ಟ್ ಬಿಡೋದು ಕಮ್ಮಿ ಇರುತ್ತೆ. ಅದ್ರ ಪ್ರಕಾರ ಕ್ವಾಲಿಟಿ ಎಲ್ಲ ಡಿಫರ್ ಆಗುತ್ತೆ ಸರ್. ನೈಸ್, ಸೂಪರ್ ಸರ್. ಇನ್ನ ನಾವು ಕೇಳಲೇಬೇಕು, ಯಾಕಂದ್ರೆ ಸುಮಾರು ಜನಕ್ಕೆ ಈ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ಜೆಮ್ ಸ್ಟೋನ್ ಸಿಕ್ಕಿದ ತಕ್ಷಣ ನಿಮ್ ರಾಶಿ ಯಾವ್ದು ಅಂತ ಅವರೇ ಎಲ್ಲೋ ಕೇಳ್ತಾರೆ, ಇದಕ್ಕೆ ನಾನು ಹಾಕೊಳ್ಳಿ ಅಂತ ಹೇಳ್ತಾರೆ. ಸೊ ಈ ಪ್ರಶ್ನೆ ನಾನು ಕಂಪ್ಯೂಟರ್ ನೀವು ಉತ್ತರ ಕೇಳೋಕ್ಕಿಂತ ಮುಂಚೆ ಯಾವ ಗ್ರಹಗಳಿಗೆ ಯಾವ ಹರಡುಗಳು ಸಂಬಂಧಪಡುತ್ತೆ? ನವಗ್ರಹಗಳಿದಾವೆ ಅಲ್ವಾ, ನವಗ್ರಹದಲ್ಲಿ ರಾಹು ಕೇತು ಇಬ್ರು ಛಾಯಾಗ್ರಹಗಳು. ಸೊ ಹಾಗಾಗಿ ಅವ್ರಿಗೆ ಯಾವುದು ನಿರ್ದಿಷ್ಟವಾದಂತಹ ನಾವು ಈ ಜ್ಯೋತಿಷಿ ಶಾಸ್ತ್ರದಲ್ಲಿ ಈ ಹರಳನ್ನ ಕೊಟ್ಟಿಲ್ಲ, ಆದ್ರೆ ಮಿಕ್ಕ 7 ಗ್ರಹಗಳಿಗೂ ಕೊಟ್ಟಿದೀವಿ. ಮೊದಲನೇ ಗ್ರಹಾಧಿಪತಿ ಅಂತ ಹೇಳಿದ್ರೆ ಅಂದ್ರೆ ಗ್ರಹಗಳಿಗೆಲ್ಲ ಮೊದಲನೇದೇ ಸೂರ್ಯ. ಹಾಗಾಗಿ ಸೂರ್ಯನಿಗೆ ನಾವು ಮಾಣಿಕ್ಯ ಅಂತ ಹೇಳ್ತೀವಿ, ಅದನ್ನ ಇಂಗ್ಲಿಷ್ ಅಲ್ಲಿ ರೂಬಿ ಅಂತ ಹೇಳ್ತೀವಿ. ಸೊ ಸೂರ್ಯನಿಗೆ ರೂಬಿ, ಚಂದ್ರನಿಗೆ ಮುತ್ತು ಪರ್ಲ್, ನೆಕ್ಸ್ಟ್ ಕುಜನಿಗೆ ಬಂದ್ಬಿಟ್ಟು ಹವಳ ಅಂದ್ರೆ ಕೋರಲ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬುಧನಿಗೆ ಪಚ್ಚೆ ಎಮರಾಲ್ಡ್. ಗುರು ಗ್ರಹಕ್ಕೆ ನಾವು ಕನಕ ಪುಷ್ಯರಾಗ ಎಲ್ಲ ಸೊಫೈರ್ ಅಂತ ಹೇಳ್ತೀವಿ. ಶುಕ್ರನಿಗೆ ಡೈಮಂಡ್, ಆದ್ರೆ ವಜ್ರರ ಎಲ್ಲರೂ ಧಾರಣೆ ಮಾಡಕ್ಕಾಗಲ್ಲ, ಹಾಗಾಗಿ ಅದನ್ನ ನಾವು ಇನ್ನು ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಅಲ್ಲಿ ಓಪಲ್ ಅಂತ ಹೇಳ್ತೀವಿ. ರಜಕಂದ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಆ ಸ್ಟೋನ್ ಅನ್ನ ಜೆಮ್ ಸ್ಟೋನ್ ಅಲ್ಲಿ ಧಾರಣೆ ಮಾಡ್ಬೋದು. ನೆಕ್ಸ್ಟ್ ಶನಿಗ್ರಹರಿಗೆ ನೀಲಮಣಿ ಅಂತ ಹೇಳ್ತೀವಿ, ಅದನ್ನ ಬ್ಲೂ ಸಫೈರ್ ಅಂತ ಹೇಳ್ತೀವಿ. ಸೊ ಇವಾಗ ರಾಹು ಕೇತುಗಳು ಛಾಯಾಗ್ರಹ ಆಗಿರೋದ್ರಿಂದ ಅವ್ರಿಗೆ ಯಾವುದು ಜೆಮ್ ಸ್ಟೋನ್ ಕೊಟ್ಟಿಲ್ಲ, ಬಟ್ ಅದರಲ್ಲಿ ಸೆಮಿ ಪ್ರೇಷಿಯಸ್ ಸ್ಟೋನ್ಸ್ ಅಂತ ಬರುತ್ತೆ. ರಾಹುಗೆ ಬಂದು ಗೋಮೇಧಕವನ್ನ ಕೊಡ್ತೀವಿ, ಹಾಗೇನೇನೆ ಕೇತುಗೆ ಬಂದು ವೈಡೂರಿಯಾ ಕ್ಯಾಟ್ಸ್ ಐ ಅಂತ ಹೇಳ್ತೀವಿ. ಇದಿಷ್ಟುನು ನವಗ್ರಹಕ್ಕೆ ಸಂಬಂಧಪಟ್ಟಂತಹ ಹರಳುಗಳಾಗಿರುತ್ತೆ. ನೋಡಿದ್ರ ಗ್ರಹಗಳಿಗೆ ಯಾವ್ಯಾವ ಹರಳುಗಳು ಸಂಬಂಧಪಡುತ್ತೆ ಅನ್ನೋದು ನೀವು ಕೇಳಿದ್ರಿ. ಅದ್ರ ಜೊತೆಲಿ ಸರ್ ಓಪಲ್ ಅಂತ ಮಾತಾಡ್ತಾ ಇದ್ರು, ಬಿಕಾಸ್ ಐ ಕ್ಲಿಯರ್ಲಿ ನೋಟಿಸ್ ದಟ್ ಓಪಲ್ ಹರಳು ಹೇಗಿರುತ್ತೆ ಅಂತಂದ್ರೆ ಅದ್ರ ವಿಜುವಲ್ಸ್ ಕೂಡ ಪ್ಲೇ ಆಗ್ತಾ ಇದೆ, ಎಲ್ಲರೂ ನೀವು ನೋಡ್ಕೊಬಹುದು. ಅಂಡ್ ಅದು ತುಂಬಾ ಕಾಸ್ಟ್ಲಿ ಅಂತಾನು ಹೇಳಿದ್ರಿ ಸರ್. ಹೌದು ಸರ್, ಅದರಲ್ಲಿ 2 ಮೈನ್ಸ್ ಬರುತ್ತೆ, ಇನ್ನು ಒಂದು ಇಥಿಯೋಪಿಯಾದು ಬರುತ್ತೆ, ಇನ್ನೊಂದು ಆಸ್ಟ್ರೇಲಿಯಾದು ಬರುತ್ತೆ. ಇಥಿಯೋಪಿಯಾದ ಹೆಂಗಂದ್ರೆ ನೀವು ಹಿಂಗೆ ಏನಾದ್ರು ನೀರೆಲ್ಲಾದ್ರು ಬಿದ್ರೆ ಅದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬಿಡುತ್ತೆ ಇಥಿಯೋಪಿಯಾದು. ಅದೇ ಆಸ್ಟ್ರೇಲಿಯಾದು ಇರ್ಲಿ ಹೆಂಗೆ ಭೂಮಿಯಿಂದ ಬಂದಿರುತ್ತೆ ಹಂಗೆ ಇರುತ್ತೆ, ಅದು ಚೇಂಜಸ್ ಏನು ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆಸ್ಟ್ರೇಲಿಯನ್ ಆಸ್ಟ್ರೇಲಿಯನ್ ಪರ್ಪಸ್ ಇರ್ಲಿ ಇದಕ್ಕೆ ಇರ್ಲಿ ವರ್ಕ್ ಚೆನ್ನಾಗೂ ಆಗುತ್ತೆ, ಪ್ಲಸ್ ಏನು ಇದು ಇರಲ್ಲ ಲೈಕ್ ನೆಗೆಟಿವ್ ಎಫೆಕ್ಟ್ಸ್. ಸ್ವಲ್ಪ ಇಥಿಯೋಪಿಯಾನು ನ್ಯಾಚುರಲ್ ಇರುತ್ತೆ, ಬಟ್ ಸ್ವಲ್ಪ ಏನಾದ್ರು ನೀರಲ್ಲಿ ಆಯಿಲ್ ಬಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ತಿರ್ಗಾ ನಾವು ಸನ್ ಮೇಲೆ ಹೋಗಿಟ್ರೆ ಸೂರ್ಯ ಮೇಲೆ ತಿರ್ಗಿ ಕಲರ್ ಗ್ಲೋ ಆಗುತ್ತೆ. ಬಟ್ ಆಸ್ಟ್ರಾಲಜಿ ಪರ್ಪಸ್ ಎಲ್ಲ ಆಸ್ಟ್ರೇಲಿಯನ್ ಓಪಲ್ ಚೆನ್ನಾಗಿರುತ್ತೆ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಬಟ್ ವರ್ಕ್ 100% ರಿಸಲ್ಟ್ ಕೊಡುತ್ತೆ. ಆಮೇಲೆ ಶುಕ್ರನು ತುಂಬಾ ಅದೇ ಶುಕ್ರ ಯಾರಿಗೆ ವೀಕ್ ಇರುತ್ತೆ ಅವ್ರಿಗೆಲ್ಲ ಚೆನ್ನಾಗಿ ಆಗ್ಲೇ ಆಗುತ್ತೆ, ಅಲ್ಲಿ ಬ್ಯಾಲೆನ್ಸ್ ಎಲ್ಲ ಆಗುತ್ತೆ. ಸೊ ಶುಕ್ರ ಮೀನ್ಲಿ ಫಾರ್ ಮನಿ. ಸೊ ಶುಕ್ರ ಗ್ರಹ ಯಾರಿಗೆ ಬೇಕಿರುತ್ತೆ ಓಪಲ್ ಅನ್ನುವಂಥ ಈ ಒಂದು ಜಮ್ ಸ್ಟೋನ್ ಹಾಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಆದರೆ ಇಲ್ಲಿ ನಾನು ಅವಾಗಲೇ ಕೇಳಿದ ಪ್ರಶ್ನೆ, ಯಾವ್ಯಾವ ಗ್ರಹಗಳಿಗೆ ಅಂದರೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಹರಳುಗಳಿರುತ್ತೆ ಅಂತ. ಅದನ್ನ ಏನಕ್ಕೆ ಕೇಳಿದೆ ಅಂತಂದರೆ, ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಹೋಗ್ತಾರೆ, ಅಲ್ಲಿ ಯಾರೊಬ್ರು ಮಾರ್ತಾ ಇದ್ರೆ ಅಲ್ಲಿ ಬರ್ದಿರ್ತಾರೆ, ಅದು ಪ್ಯೂರ್ ಸರ್ಟಿಫಿಕೇಟೋ ಇಲ್ಲೋ ಗೊತ್ತಿಲ್ಲ, ಹಾಕೊಂಡ್ಬಿಡ್ತಾರೆ. ಸೊ ಇದನ್ನ ಹಾಕ್ಕೊಂಡಾಗ ಅದರಿಂದ ಆಗುವಂಥ ಎಫೆಕ್ಟ್ಗಳು ಒಂದಂಥ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಅಂದರೆ ಕೆಟ್ಟದ್ದೇ ಜಾಸ್ತಿ ಆಗುತ್ತೆ, ಯಾಕಂದರೆ ಅದು ಪ್ಯೂರೆಸ್ಟ್ ಇರಲ್ಲ, ಅದ್ರ ಜೊತೆಲಿ ವರ್ಕ್ ಕೂಡ ಆಗಲ್ಲ. ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋದಕ್ಕೇನೆ ಇದ್ದಾರೆ, ಯಾವ್ಯಾವ ಗ್ರಹಗಳಿಗೆ ಕಾವ್ಯ ಅವರೇ ಯಾವ ಒಂದು ಹರಳುಗಳು ಮ್ಯಾಚ್ ಆಗುತ್ತೆ ನೋಡಿ. ಎಲ್ಲ ಅಂದರೆ 12 ರಾಶಿಗಳಿದಾವೆ. 12 ರಾಶಿಗಳಿಗೂ ನಾವು ಹಾಗೆ ಹೇಳಿದೆ, ರಾಹು ಕೇತು ಛಾಯಾಗ್ರಹ ಆಗಿರೋದ್ರಿಂದ ಅವ್ರಿಗೂ ಕೂಡ ಯಾವುದೇ ರೀತಿ ರಾಶಿಗಳಿಗೆ ರಾಶಿ ಅಧಿಪತಿ ಅಂತ ಕೊಟ್ಟಿಲ್ಲ. ಮಿಕ್ಕ 7 ಗ್ರಹಗಳಿಗೂ ನಾವು ರಾಶಿ ಅಧಿಪತಿಗಳು ಅಂತ ಕೊಟ್ಟಿದ್ವಿ. ಸೊ ಹಾಗಾಗಿ ಮೇಷರಾಶಿ ಮೊದಲಿಂದ ಮನೆಯಿಂದ ಸ್ಟಾರ್ಟ್ ಮಾಡೋದಿದ್ರೆ, ಮೇಷ ಮತ್ತು ವೃಶ್ಚಿಕ ರಾಶಿಯ ಮನೆ ಅಧಿಪತಿಯಾಗಿ ಕುಜಗ್ರಹರಿರ್ತಾರೆ. ಹಾಗಾಗಿ ಅವರಿಗೆ ಕುಜನ ಹರಳಾದಂತಹ ಮಾಣಿಕ್ಯವನ್ನ ಧಾರಣೆ ಮಾಡ್ಬೋದು.